ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮಲಾಗ್. ಇವತ್ತು ಸ್ಯಾಟರ್ಡೆ. ಸೊ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲರೂ ಸಹ ನಮ್ಮ ಫ್ಯಾಮಿಲಿ ಅಂದರೆ ಹಸ್ಬೆಂಡು ಮತ್ತು ಮಕ್ಕಳು ನಾನು ಎಲ್ಲರೂ ರೆಡಿಯಾಗಿ ಟೆಂಪಲ್ಗೆ ಓಡ್ತಾ ಇದ್ದೀವಿ. ಜೊತೇಲಿ ನಮ್ಮ ಸಿಸ್ಟರ್ನೂ ಸಹ ಬರ್ತೀವಿ ಅಂತ ಹೇಳಿದ್ರು. ಸೊ ಅವ್ರನ್ನೂ ಪಿಕ್ ಮಾಡ್ಕೊಳ್ಳೋಣ ಅಂತೇಳಿ ಈಗ ಅವ್ರ ಮನೆಗೆ ಓಡ್ತಾ ಇದ್ದೀವಿ. ಅವ್ರ ಮನೆಯಲ್ಲೇ ಸಹ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದು, ರೆಡಿ ಮಾಡಿ ಇಟ್ಟಿದ್ದೀನಿ, ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಮಕ್ಕಳಿಗೆ ಟಿಫನ್ ಮಾಡಿಸ್ಕೊಂಡೇ ಹೋಗೋದು. ಸೊ ಅದಕ್ಕೆ ನಾವು ಅವ್ರ ಮನೇಲಿ ಟಿಫನ್ ಎಲ್ಲ ಮಾಡಿಕೊಂಡು ಅವ್ರನ್ನೂ ಸಹ ಪಿಕ್ ಮಾಡಿಕೊಂಡು ನಾವು ಟೆಂಪಲ್ಗೆ ಹೋದ್ವಿ. ನಾವು ಹೋಗಿದ್ದಂಥ ಟೆಂಪಲ್ ಬಂದು ಚಿಕ್ಕಮದರೆ ಶನಿ ಮಹಾತ್ಮ ದೇವಸ್ಥಾನ. ದೇವಸ್ಥಾನ ಅಂತೂ ತುಂಬ ರಶ್ ಇತ್ತು ಟೆಂಪಲಲ್ಲಿ. ಅಂದರೆ ಎವ್ರಿ ಸ್ಯಾಟರ್ಡೆ ಇದೇ ಥರನೇ ಇರುತ್ತೆ. ನಾವು ಯಾವಾಗಲೂ ಸ್ಯಾಟರ್ಡೆ ಟೈಮೇ ಹೋದಾಗೆಲ್ಲನೂ ಇದೇ ಥರ ರಶ್ ಇರುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದನೂ ಊಟ ಮಾಡಿದ್ವಿ. ಮೆಂತ್ಯ ಬಾತು ಮತ್ತು ಚಟ್ನಿ ಕೊಟ್ಟರು, ತುಂಬ ಚೆನ್ನಾಗಿತ್ತು. ತಿಂದ್ಕೊಂಡು ಟೈಮ್ ಇತ್ತು ಇನ್ನೂ ನೋಡಿದ್ವಿ. ಮತ್ತು ಹಾಗೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ಹೋಗೋ ದಾರಿಯಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಅಂತ ಹೇಳಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ಹೇಗೋ ದೇವಸ್ಥಾನ ರೀಚ್ ಆದ್ವಿ. ಅಂದರೆ ತುಂಬ ಬಿಸಿಲಿತ್ತು. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಹೋಗ್ತಾ ಇದ್ದಂಗೆ ಅಲ್ಲಿ ರೋಡ್ ಸೈಡಲ್ಲಿ ಫ್ರೆಶ್ಶಾಗಿ ಪಪ್ಪಾಯ, ಟೊಮೊಟೊ ಮತ್ತು ಸೌತೆಕಾಯಿ ಇದೆಲ್ಲನೂ ಇತ್ತು. ಎಲ್ಲ ತಗೊಂಡು ಸ್ವಲ್ಪ, ಮತ್ತು ಮನೆಯಲ್ಲಿ ಮುದ್ದೆ ಮಾಡೋ ಕೋಲು ಮತ್ತು ಮುದ್ದೆ ತಗೊಳ್ಳೋದು ಸ್ವಲ್ಪ ಐಟಮ್ ತಗೊಂಡೆ, ಇಷ್ಟ ಆಯಿತು ಅಂತ ಹೇಳಿ. ಸೊ ನಮ್ಮ ಹಸ್ಬೆಂಡ್ಗಂತೂ ಪಪ್ಪಾಯ ತುಂಬ ಇಷ್ಟ. ಅಲ್ಲೇ ಕಾರಲ್ಲೇ ಕಟ್ ಮಾಡಿ ಎಲ್ಲರೂ ಸಹ ಅಲ್ಲೇ ತಿಂದ್ವಿ. ಪಪ್ಪಾಯ ಮತ್ತು ಟೊಮೊಟೊ ಎಲ್ಲ ತಿಂದ್ಕೊಂಡು ನಾವು ಹೋಗಿದ್ದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ರೀಚ್ ಆದ್ವಿ. ದೇವಸ್ಥಾನದಲ್ಲೂ ಅಷ್ಟೇ ತುಂಬ ರಶ್ಶು. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಅಷ್ಟೇ. ಈಗ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಅಲ್ಲೂ ಸಹ ಮಧ್ಯಾಹ್ನ 2 o'clock ಆಗಿತ್ತಲ್ವ, ಹೇಗಿದ್ರು ಊಟದ ಟೈಮು ಅಂತೇಳಿ ಪ್ರಸಾದ ಊಟ ಮಾಡಿದ್ವಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಅನ್ನ, ಸಾಂಬಾರು ಮತ್ತು ಮಜ್ಜಿಗೆ ಎಲ್ಲ ಕೊಟ್ಟರು. ನಾವು ಸಹ ತಿಂದ್ಕೊಂಡು ಮಕ್ಕಳಂತೂ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾವು ರಿಟರ್ನ್ ಆಗೋಷ್ಟರಲ್ಲಿ 4 o'clock 5 o'clock ಆಗೋಯಿತು. ಬರೋ ದಾರಿಯಲ್ಲಿ ಪಾನಿಪುರಿ ಸಹ ತಿಂದ್ಕೊಂಡು ನನಗೆ ನಮ್ಮ ಸಿಸ್ಟರ್ಗೆ ಗೋಲ್ಗುಪ್ಪ ಅಂದರೆ ತುಂಬ ಇಷ್ಟ. ಅದ್ರ ಜೊತೆಲಿ ಗೋಲ್ಗುಪ್ಪನೂ ತಿಂದ್ಕೊಂಡು ಈವ್ನಿಂಗ್ 6 o'clock ಹತ್ತಿರ ಮಳೆ ಬರೋ ಸ್ಟಾರ್ಟ್ ಆಯಿತು. ಆವಾಗ ಐಸ್ ಕ್ರೀಮ್ ಬೇಕು ಅಂತೇಳಿ ತಗೊಂಡ್ವಿ. ಸೊ ಎಲ್ಲರೂ ಇದ್ವಿ ಕಾರಲ್ಲಿ ಅಂತೇಳಿ ಕಪ್ ಐಸ್ ತೊಗೊಂಡು ಎಲ್ಲರೂ ತಿಂದ್ಕೊಂಡು, ತುಂಬ ಮಳೆ ಬರೋ ಅಷ್ಟರಲ್ಲಿ 6:30 7 o'clock ಆಗೋಯಿತು. ನಮ್ಮ ಸಿಸ್ಟರ್ ಅವ್ರನ್ನ ಮತ್ತೆ ಅಲ್ಲಿ ಬಿಟ್ಟು ನಾವು ರಿಟರ್ನ್ ಆದ್ವಿ ಮನೆಗೆ ಬಂದು ಅಡುಗೆ ಮಾಡಿಸ್ತಾ ಆಗಲಿಲ್ಲ. ಸೊ ಬರೋ ದಾರಿಯಲ್ಲೇ ಸ್ವಲ್ಪ ಊಟ ತೊಗೊಂಡು ಬಂದುಬಿಟ್ವಿ. 9 o'clock ಆಗಿದೆ ನೋಡಿ. ಇವಾಗ ತಲೆ ನೋಯ್ತಾ ಇದೆ ಅಂತೇಳಿ ಒಂದು ಗ್ಲಾಸ್ ಟೀ ಕುಡ್ಕೊಂಡು ಮಲ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.